ಸಿಂಹರಾಶಿ ಉದ್ಯೋಗದಲ್ಲಿ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು. ಏನು ಮಾಡಿದರೂ ಕೂಡ ಇನ್ನೊಂದಷ್ಟು ಮತ್ತೊಂದಷ್ಟು ಏನಾದರೂ ನಾನು ಹೊಸತಾಗಿ ಮಾಡಬೇಕು ಅಂತಕ್ಕಂತಹ ಉತ್ಕಟವಾದಂತಹ ಉತ್ಸಾಹ ನಿಮ್ಮದಾಗಿರ್ತಕ್ಕಂಥದ್ದು. ಅತಿಯಾದಂತಹ ಕೋಪ, ಇದರಿಂದ ಕೆಲಸ ಹಾಳಾಗಿ ಹೋಗುತ್ತೆ. ಆದ್ದರಿಂದ ತಾಳ್ಮೆ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡಬೇಕಾದಂಥದ್ದು. ಬೇರೆಯವರ ವರ್ತನೆ ಆಗ್ಬೋದು, ಅವರ ಕೆಲಸವಾಗ್ಬೋದು, ಅದು ಹಿಡಿಸ್ದಲೇ ಕೋಪ ಬರುತ್ತೆ. ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಿ, ಅಲ್ಲಿ ಬೇರೆಯವರು ನಡ್ಕೊಳ್ತಕ್ಕಂತಹ ರೀತಿಯನ್ನು ನೋಡಿದಾಗ ನಿಮಗೆ ಸಿಟ್ಟು ಬಂದು ಹೋಗ್ಬಿಡುತ್ತೆ. ಆ ರೀತಿಯ ವಾತಾವರಣವನ್ನು, ಸಂದರ್ಭವನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಸಹಿಸುವುದಿಲ್ಲ ಅಂತ ಹೇಳಿ ಅದರ ಅರ್ಥ ಸಹೋದ್ಯೋಗಿಗಳಿಗೆ ತೊಂದರೆ ಮಾಡಬಹುದು. ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವು ಬಹಳ ಶಿಸ್ತುಬದ್ಧವಾಗಿದ್ದು ಅವರಿಗೆ ತೊಂದರೆಯಾಗತಕ್ಕಂತಹ ರೀತಿ ಇರುತ್ತೆ. ಮಾನಸಿಕವಾಗಿ ಏನೋ ಬೇಸರ, ಎಷ್ಟು ಪ್ರಾಮಾಣಿಕವಾಗಿ ದುಡಿದ್ರೂ ಕೂಡ, ಎಷ್ಟು ಪ್ರಾಮಾಣಿಕವಾಗಿದ್ದರೂ ಕೂಡ ಯಾವುದೂ ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ವಲ್ಲ ಅನ್ನುವಂತಹ ಯೋಚನೆ ನಿಮಗಿರುತ್ತೆ. ಬೇರೆಯವರ ಅಸಹಕಾರದಿಂದ ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ. ನೀವು ಕೆಲಸವನ್ನು ಮಾಡಬೇಕಾದಾಗ ಬೇರೆಯವರ ಸಹಕಾರವೂ ನಿಮಗೆ ಬೇಕಾಗಬಹುದು. ಆದರೆ ಅವರ ಸಹಾಯಗಳು ಸರಿಯಾದಂತಹ ರೀತಿಯಲ್ಲಿ ದೊರಕದೆ ನಿಮಗೆ ಹಿನ್ನಡೆ ಅಂತಕ್ಕಂಥದ್ದಾಗುತ್ತೆ. ನೀವು ಮಾಡುವಂತಹ ಕೆಲಸದ ಗುಣಮಟ್ಟ ಕಡಿಮೆ ಆಗ್ತಕ್ಕಂಥದ್ದಾಗತ್ತೆ. ಧ್ಯಾನ ಮಾಡಿ, ಶುಭವಾಗಿ. ಕನ್ಯಾ ರಾಶಿ ಕಾರ್ಯದಲ್ಲಿ ಗಣನೀಯವಾದಂತಹ ಬದಲಾವಣೆ ನಿಮಗೆ ಕಾಣುವಂಥದ್ದಿದೆ. ಆ ರೀತಿಯ ಧನಾತ್ಮಕವಾದಂತಹ ವಿಚಾರ ನಿಮ್ಮನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ಯತಕ್ಕಂಥದ್ದು, ಮೇಲ್ದರ್ಜೆಗೆ ಕೊಂಡೊಯ್ಯತಕ್ಕಂತಹ ಕೆಲಸ ಆಗತ್ತೆ ಅಂತ ಹೇಳಬೇಕು. ಪ್ರಾಮಾಣಿಕವಾದಂತಹ ಪ್ರಯತ್ನ ಎಲ್ಲಿ ನಡೆಯುತ್ತೆ, ಯಾವ ಕೆಲಸದಲ್ಲಿ ಆಗುತ್ತೆ, ಅದರಲ್ಲಿ ನಿಮಗೆ ಮುನ್ನಡೆಯಾಗತ್ತೆ. ಪ್ರಾಮಾಣಿಕತೆ ತಪ್ಪುತ್ತಾ ಅದಕ್ಕೆ ವಿರುದ್ಧವಾದಂತಹ ಫಲವನ್ನು ನೀವು ನೋಡಬೇಕಾದಂಥದ್ದು. ಎದುರಾಳಿಗಳ ಜೊತೆಯಲ್ಲಿ ಮಾತು ತಾರಕಕ್ಕೇರುತ್ತೆ. ನೀವೊಂದು ಮಾತಾಡಿದರೆ ನಿಮ್ಮ ಎದುರಾಳಿಗಳು 4 ಮಾತಾಡ್ತಾರೆ. ಆಗ ಆ ವಾದ ವಿವಾದ ಜಗಳ ತಾರಕಕ್ಕೇರುವಂಥದ್ದು. ಅಲ್ಲಿ ತಾಳ್ಮೆಗೆ ಭಂಗವಾಗ್ತಕ್ಕಂಥದ್ದು, ಅಶಾಂತಿ ಸೃಷ್ಟಿಯಾಗ್ತಕ್ಕಂತಹ ಕೆಲಸ ಆಗತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯ ನೀವಂದುಕೊಂಡಷ್ಟರ ಮಟ್ಟಿಗೆ ಸರಿಯಾಗಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಮಕ್ಕಳ ಜೊತೆ ನಿಮ್ಮ ಬಾಂಧವ್ಯ ಗಟ್ಟಿಯಾಗಿರಬೇಕು. ಮಕ್ಕಳ ಬಗ್ಗೆ ತಾತ್ಸಾರವನ್ನು ತೋರ್ತಕ್ಕಂಥದ್ದು ಅಥವಾ ಮಕ್ಕಳ ಬಗ್ಗೆ ಏನೋ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಆಗಬಾರದು. ಹಾಗಾದಾಗ ಮಕ್ಕಳು ನಿಮ್ಮಿಂದ ಆದಷ್ಟು ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ, ದೂರ ಇರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಅಭಿಪ್ರಾಯಗಳು ಬೇರೆಯವರಿಗೆ ಹಿಂಸೆ ಆಗಬಾರ್ದು. ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿರಲಿ, ಅದು ನಿಮ್ಮ ಅಭಿಪ್ರಾಯವನ್ನು ನೀವು ಹೇಳಿ, ಆದರೆ ಬೇರೆಯವರು ಹಿಂಸೆ ಪಟ್ಟುಕೊಳ್ತಕ್ಕಂತಹ ರೀತಿಯಲ್ಲಿ ಅದರ ಅಭಿವ್ಯಕ್ತಿ ಬೇಡ ಅಂತ ಹೇಳಿ ಅರ್ಥ. ದುರ್ಗಾರಾಧನೆಯನ್ನು ಮಾಡಿ, ಶುಭವಾಗಿ. ತುಲಾರಾಶಿ ಯಾವುದೋ ಒಂದು ಕೆಲಸ ಆಗಬೇಕು, ಯಾವುದೋ ಒಂದು ಹೆಸರು ಬರಬೇಕು ಅಂತಕ್ಕಂತಹ ವಿಚಾರಕ್ಕೆ ಹಣವನ್ನು ಖರ್ಚು ಮಾಡಬೇಕಾದಂತಹ ದುಸ್ಥಿತಿ ಬರುವಂಥದ್ದಿದೆ. ಅದನ್ನು ಬುದ್ಧಿವಂತರಾದಂತಹ ನೀವು ತಿರಸ್ಕಾರ ಮಾಡಿ, ನಿಮ್ಮ ಬುದ್ಧಿವಂತಿಕೆಯಿಂದಲೇ ಆ ಕೆಲಸವನ್ನು, ಗೌರವವನ್ನು ಗಿಟ್ಟಿಸ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗತ್ತೆ. ಸುಳ್ಳು ಹೇಳೋದ್ರಿಂದ ಅಥವಾ ಸುಳ್ಳು ಹೇಳುವಂಥವರಿಂದ ದೂರ ಇರಬೇಕು. ಅದು ನಿಮಗೂ ಕೂಡ ಅಪವಾದಕ್ಕೆ ಅವಕಾಶವನ್ನು ಮಾಡುತ್ತೆ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಬೇಡ. ನಿಮಗೆ ಮುಂಚಿತವಾಗಿ ವಿಷಯ ಗೊತ್ತಿದ್ದರೆ ಸೋತು ಗೆಲ್ಲತಕ್ಕಂತಹ ರೀತಿ ನೀತಿಯನ್ನು ನೀವು ಅನುಸರಿಸಬೇಕಾಗತ್ತೆ. ಇಲ್ಲದಿದ್ದರೆ ಅದು ಏನೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಅಸಮಾಧಾನ, ಅಸಂತೋಷ, ಅಶಾಂತಿ ಎಲ್ಲವನ್ನು ಏಕಕಾಲದಲ್ಲಿ ತಂದಿಡ್ತಕ್ಕಂಥದ್ದಾಗತ್ತೆ. ಪೋಷಕರ ಸಲಹೆ ಮುಖ್ಯವಾಗುತ್ತೆ. ಅದನ್ನು ಯಾವತ್ತೂ ಕಡೆಗಣಿಸದೆ ಬಹಳ ಮುಖ್ಯವಾಗಿ ಅದನ್ನು ಪ್ರಧಾನವಾಗಿ ಸ್ವೀಕಾರವನ್ನು ಮಾಡಬೇಕಾಗತ್ತೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಹಣಕಾಸಿನ ಕೊರತೆ ಇರುವುದಿಲ್ಲ ಅಂತ ಹೇಳಬೇಕು. ಮಕ್ಕಳ ವಿದ್ಯಾಭ್ಯಾಸದ ಚಿಂತೆಯನ್ನು ಬಿಟ್ಟುಬಿಡಿ, ಯಶಸ್ಸಿದೆ. ಕಾರಣ ಏನು ಅಂತಂದರೆ ಅಷ್ಟರ ಮಟ್ಟಿಗೆ ಅವರ ಅಭ್ಯಾಸ ನಡೆದಿರುತ್ತೆ. ನೀವು ಆಲೋಚನೆ ಮಾಡಬೇಕಾದಂತಹ ಯಾವ ಸಂದರ್ಭವೂ ಕೂಡ ಇರುವುದಿಲ್ಲ.
ಐಕ್ಯಮತ್ಯ ಮಂತ್ರವನ್ನು ಪಠನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಕಲಾವಿದರಿಗೆ ತುಂಬದ ದೊಡ್ಡದಾದಂತಹ ಗೌರವ ಸಿಕ್ಕುವಂತಹ ದಿವಸ ಇದಾಗಿದೆ. ನಿಮ್ಮ ಸಲಹೆ ಮತ್ತು ಪ್ರತಿಭೆಗಳಿಂದ ಜನ ಪ್ರಯೋಜನವನ್ನು ಪಡ್ಕೊಳ್ತಾರೆ. ಅದಕ್ಕೋಸ್ಕರವಾಗಿ ನೀವು ಉತ್ತಮವಾದಂತಹ ಸಲಹೆಗಾರರು ಅಂತ ಹೇಳಿ ಕರೆಸ್ಕೊಳ್ತೀರಿ. ಕುಟುಂಬದ ಬೆಂಬಲ ನಿಮ್ಮೆಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣವಾಗ್ತಕ್ಕಂಥದ್ದು. ಶುಭ ಸಮಾರಂಭಗಳಲ್ಲಿ ಭಾಗಿಯಾಗ್ತೀರಿ. ಮನಸ್ಸಿಗೆ ಏನೋ ಒಂದು ರೀತಿಯ ಹರ್ಷ ಅಥವಾ ಒಂದು ರೀತಿಯ ಖುಷಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಕಾರ್ಯಗಳು, ನಿಮ್ಮ ಯೋಜನೆಗಳು ಎಲ್ಲವೂ ಕೂಡ ಸುಗಮವಾಗಿ ನಡೆಕೊಂಡು ಹೋಗ್ತಕ್ಕಂಥದ್ದು. ಹೂವಿನ ಮಾಲೆಯನ್ನು ಎತ್ತಿದಷ್ಟರ ಮಟ್ಟಿಗೆ ನಿಮ್ಮೆಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೀತಕ್ಕಂಥದ್ದಿದೆ. ಮಾನಸಿಕವಾಗಿ ಸದೃಢರಾಗ್ತೀರಿ. ಏನೇ ಬಂದರೂ ಕೂಡ, ಯಾವ ವಿಷಯದ ಚರ್ಚೆ ಬಂದರೂ ಕೂಡ ಮನಃಪೂರ್ವಕವಾಗಿ ಅದನ್ನು ನೀವು ಒಪ್ಪಿ ಅದರ ಬಗ್ಗೆ ಸರಿಯಾದಂತಹ ಒಂದು ತಿಳುವಳಿಕೆಯನ್ನು ಹೇಳ್ತಕ್ಕಂತಹ ಶಕ್ತಿ ನಿಮಗೆ ಹೆಚ್ಚಾಗುತ್ತೆ. ಶರಭೇಶ್ವರನನ್ನು ಕಲ್ಪೋಕ್ತ ವಿಧಾನದಿಂದ ಪೂಜೆ ಮಾಡಬೇಕು. ನಿಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ತಿಳಿದವರ ಸಂದರ್ಶನವನ್ನು ಮಾಡಿ ಅವರ ಮಾರ್ಗದರ್ಶನದ ಮೇರೆಗೆ ಆ ಕಾರ್ಯವನ್ನು ಮಾಡಿ ಶುಭವಾಗಿ.